ಅವೊಕಾಡೊ ಟೋಸ್ಟ್ ಹೆಲ್ದಿ ಆಗಿರುವಂಥ ಈ ಅವೊಕಾಡೊ ಟೋಸ್ಟ್ ಮಾಡೋದು ಹೇಗೆ ಅಂತ ನೋಡೋಣವಾ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ರೆಸಿಪಿ. ವೆಯ್ಟ್ ಲಾಸ್ ಮಾಡೋರಿಗೆ ಹಾಗೆ ವೆಯ್ಟ್ ಲಾಸ್ ಮಾಡಿಕೊಂಡು ಸ್ಪೈಸಿಯಾಗಿ ತಿನ್ನಬೇಕು ಅಂದರೆ ಈ ರೆಸಿಪಿ ಬೆಸ್ಟ್ ಅಂತ ಹೇಳ್ಬೋದು. ಇನ್ನು ಹೆಲ್ದಿ ಆಗಿರುವಂಥ ರೆಸಿಪಿ. ಅವೊಕಾಡೊನ ಬಟರ್ ಫ್ರೂಟ್ ಅಥವಾ ಬೆಣ್ಣೆ ಹಣ್ಣು ಅಂತಲೂ ಕೂಡ ಕರೀತಾರೆ. ಇದನ್ನು ತಿನ್ನೋದ್ರಿಂದ ವೆಯ್ಟ್ ಲಾಸ್ ಮಾಡ್ಬೋದು. ಇದರಲ್ಲಿ ನ್ಯೂಟ್ರಿಷನ್ ಜಾಸ್ತಿ ಇರುತ್ತೆ, ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಕಣ್ಣಿಗೆ ಹಾಗೆ ಹೃದಯಕ್ಕೆ ತುಂಬಾನೇ ಒಳ್ಳೆಯದು. ಬೋನ್ಸ್ ಹೆಲ್ತ್, ಸ್ಕಿನ್, ಹೇರ್ಗೆ ಕೂಡ ತುಂಬ ಒಳ್ಳೆಯದು. ಅವೊಕಾಡೊದಿಂದ ಹಣ್ಣನ್ನು ತೆಗೆಯೋದು ತುಂಬಾನೇ ಈಸಿ, ಸಪ್ರೇಟ್ ಈಸಿಯಾಗಿ ಆಗ್ಬಿಡುತ್ತೆ. ಸ್ಪೂನಲ್ಲೇ ಈ ರೀತಿಯಾಗಿ ಹಣ್ಣನ್ನು ತಗೊಂಡು ಬೌಲಿಗೆ ಹಾಕೋಬೇಕು. ಅದಾದ್ಮೇಲೆ ಫೋರ್ಕಿಂದ ನೀವು ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೋಬಹುದು, ಈಸಿಯಾಗಿ ಮಾಡ್ಕೋಬಹುದು. ಹಣ್ಣು ಚೆನ್ನಾಗಿ ಆಗಿದ್ರೆ ಈಸಿಯಾಗಿ ಸ್ಮ್ಯಾಶ್ ಮಾಡ್ಕೋಬಹುದು. ಇವಾಗ ಒಂದು ಮೀಡಿಯಂ ಸೈಜ್ ಆಗಿರೋ ಈರುಳ್ಳಿನ ಸಣ್ಣದಾಗಿ ಹೆಚ್ಚು ಹಾಕೊಂಡಿದೀನಿ. ಹಾಗೆ ಟೊಮ್ಯಾಟೊ ಈರುಳ್ಳಿಗಿಂತ ಸ್ವಲ್ಪ ಕಮ್ಮಿ ಇರಲಿ. ಇನ್ನು ಒಂದೇ ಒಂದು ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದೀನಿ. 2 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ, ಬೇಕಂದ್ರೆ ಮತ್ತೆ ಹಾಕೋಬಹುದು. ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೆಕ್ಸ್, ಅರ್ಧ ಸ್ಪೂನ್ ಹರ್ಬಲ್ ಮಿಕ್ಸ್ ಅಂತ ಏನಿರುತ್ತೆ ಅದನ್ನ ಹಾಕೊಳ್ಳಿ. ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಕೊನೆಯದಾಗಿ 3 ಸ್ಪೂನ್ ಆಗೋಷ್ಟು ಪನ್ನೀರ್ ತುರಿನ ಹಾಕೊಳ್ಳಿ. ಮನೆಯಲ್ಲೇ ಮಾಡಿದಂಥ ಪನ್ನೀರ್ನ ಬಳಸೋದು ತುಂಬಾನೇ ಉತ್ತಮ. ಇವಾಗ ಜೆಂಟಲ್ ಮಿಕ್ಸ್ನ ಕೊಡಿ. ನೀಟಾಗಿ ಪೇಸ್ಟ್ ರೀತಿಯಲ್ಲಿ ಮಿಕ್ಸ್ ಆಗಬೇಕು. ಬೇಕಂದ್ರೆ ಟೇಸ್ಟ್ ಕೂಡ ನೋಡಿಕೊಂಡು ವ್ಯತ್ಯಾಸನ ಮಾಡ್ಕೋಬಹುದು. ಹಾಗೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ನಿಂಬೆ ನುಳಿನ ಹಾಕಬೇಕು. ಅದರ ಕ್ಲಿಪ್ಪಿಂಗ್ ಮಿಕ್ಸ್ ಆಗಿದೆ ಅಷ್ಟೇ. ಇವಾಗ ಇಲ್ಲಿ ನೋಡ್ಬೋದು ಪೇಸ್ಟ್ ರೆಡಿ ಇದೆ. ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇನ್ನು ಬ್ರೆಡ್ನ ತಗೊಳ್ಬೇಕಾಗತ್ತೆ. ವೆಯ್ಟ್ ಲಾಸ್ ಮಾಡೋರು ಬ್ರೌನ್ ಬ್ರೆಡ್ನ ಯೂಸ್ ಮಾಡೋದು ಬೆಸ್ಟ್ ಅಂತ ಹೇಳ್ಬೋದು. ನಾರ್ಮಲ್ ಬ್ರೆಡ್ಡಲ್ಲಿ ಮೈದಾ ಅಂಶ ಜಾಸ್ತಿ ಇರುತ್ತೆ. ಬ್ರೌನ್ ಬ್ರೆಡ್ಡಲ್ಲಿ ಹೋಲ್ ವೀಟ್ ಪೌಡರ್ನ ಯೂಸ್ ಮಾಡಿರೋದ್ರಿಂದ ಬ್ರೌನ್ ಬ್ರೆಡ್ನ ಯೂಸ್ ಮಾಡೋದು ಉತ್ತಮ. ಇನ್ನು ಹಸಿ ಬ್ರೆಡ್ ಮೇಲೆ ಹಾಕೊಂಡು ತಿನ್ನೋಕೆ ಇಷ್ಟ ಇರೋರು ಹಾಗೆ ಹಾಕೊಂಡು ತಿನ್ಬೋದು. ನಾನಿಲ್ಲಿ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ. ಒಂದು ಹಂಚನ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆನ ಹಾಕೊತಾ ಇದ್ದೀನಿ. ಇನ್ನು ಬೆಣ್ಣೆ ಕರಗಿದ ನಂತರ ನಾನಿಲ್ಲಿ ಬ್ರೆಡ್ನ ಹಾಕೊಂಡು 2 ಕಡೆನೂ ಬೇಯಿಸ್ಕೊತಾ ಇದ್ದೀನಿ. ಯೂಶುವಲ್ ಆಗಿ ಈ ರೀತಿಯಾಗಿ ಬ್ರೆಡ್ನ ಬೇಯಿಸ್ಕೊಂಡು ತಿನ್ನೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಕೂಡ ಇರೋದಿಲ್ಲ. ಈವನ್ ಇದರಲ್ಲಿ ಬ್ರೌನ್ ಬ್ರೆಡ್ ವೀಟ್ ಇದೆ ಅಂದ್ರೂ ಕೂಡ ಮೈದಾ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಹಂಗಾಗಿ ನಾವು ಇದನ್ನ ಸ್ವಲ್ಪ ಟೋಸ್ಟ್ ರೀತಿಯಲ್ಲಿ 2 ಕಡೆನೂ ಕೂಡ ಜೆಂಟಲ್ ಆಗಿ ಬೇಯಿಸ್ಕೊಂಡು ತಿನ್ನೋದು ಒಳ್ಳೇದು. ನಾವಿದ್ರ ಮೇಲೆ ಸ್ಟಫಿಂಗ್ ಮಾಡ್ತೀವೋ ಇಲ್ವೋ, ಈ ರೀತಿ ತಿನ್ನೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಆಗಲ್ಲ, ಹಾಗೆ ಇಂಪ್ರೂವ್ ಆಗುತ್ತೆ. ನೋಡ್ಬೋದು ಇಲ್ಲಿ ಬ್ರೆಡ್ 2 ಕಡೆನೂ ಕೂಡ ಬೆಣ್ಣೆನ ಹಾಕಿ ಬೇಯಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಬ್ರೆಡ್ ಇವಾಗ ಟೋಸ್ಟಿಂಗ್ ರೆಡಿ ಆಯ್ತು. ಇವಾಗ ಇದಕ್ಕೆ ಸ್ಟಫಿಂಗ್ ನ ಹಾಕೊಳ್ಳೋಣ. ಅವೊಕಾಡೊ ಸ್ಟಫಿಂಗ್ಸ್ ನ ಇವಾಗ ಇದ್ರ ಮೇಲ್ಗಡೆ ಹರಡ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅದ್ರ ತಕ್ಕಂತೆ ಹಾಕೊಳ್ಳಿ. ಒಬ್ಬೊಬ್ರಿಗೆ ಜಾಸ್ತಿ ಹಾಕಿದ್ರೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ತೆಳುವಾಗಿ ಹಾಕೋದ್ರಿಂದ ಟೇಸ್ಟಿ ಆಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಈರುಳ್ಳಿನ ಹಾಕೊಂಡು ತಿನ್ನೋದ್ರಿಂದ ಇನ್ನೂ ರುಚಿ ಹೆಚ್ಚುತ್ತೆ. ವೆಯ್ಟ್ ಲಾಸ್ ಮಾಡೋರು ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಲೇಬೇಕು. ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲ್ದಿ ಹಾಗೆ ವೆರೈಟಿ ರೆಸಿಪಿಗಳು ನನ್ನ ಚಾನಲಲ್ಲಿ ಸಿಗುತ್ತೆ. ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ತಿಳಿಸ್ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.